ಇನ್ಸ್ಪೆಕ್ಟರ್ಗೆನೆ ಪ್ರೀತ್ಸು ಅಂತ ಟಾರ್ಚರ್ ಕೊಟ್ಟಂತಹ ಲೇಡಿ. ಈ ಲವ್ ಟಾರ್ಚರ್ಗೆ ಸುಸ್ತು ಹೊಡೆದು ಹೋಗಿದ್ದಾರೆ ಇನ್ಸ್ಪೆಕ್ಟರ್ಗೆನೆ ಪ್ರೀತ್ಸು ಅಂತ ಲೇಡಿ ಟಾರ್ಚರ್ ಕೊಟ್ಟಿರೋದು. ಲೇಡಿ ಲವ್ ಟಾರ್ಚರ್ಗೆ ಸುಸ್ತು ಬಿದ್ದು ಹೋಗಿದ್ದಾರೆ ಇನ್ಸ್ಪೆಕ್ಟರ್. ರಾಮಮೂರ್ತಿ ನಗರ ಇನ್ಸ್ಪೆಕ್ಟರ್ಗೆ ಆ ಪರಿ ಮಹಿಳೆ ಕಾಟ ಕೊಟ್ಟಿದ್ದಾಳೆ. ಸಮಸ್ಯೆ ಬಗೆಹರಿಸುವ ಇನ್ಸ್ಪೆಕ್ಟರ್ಗೆನೆ ಈಗ ಲೇಡಿಯೇ ಸಮಸ್ಯೆ ಆಗಿದ್ದ. 3 ತಿಂಗಳ ಹಿಂದೆ ಠಾಣಾಧಿಕಾರಿಯಾಗಿ ನೇಮಕವಾಗಿದ್ದಂತಹ ಸತೀಶ್ ಅಕ್ಟೋಬರ್ 30ರಂದು ಮೊದಲು ಇನ್ಸ್ಪೆಕ್ಟರ್ ರನ್ನ ಮಹಿಳೆ ಸಂಪರ್ಕ ಮಾಡ್ತಾಳೆ. ವಾಟ್ಸಪ್ ಮೂಲಕ ಕಾಲ್ ಮಾಡಿದ್ದು. ಸಂಜನಾ @ವನಜಾ ನಿಮ್ಮನ್ನ ಪ್ರೀತಿಸ್ತಿದ್ದೇನೆ ಅಂತ ಇನ್ಸ್ಪೆಕ್ಟರ್ ಸತೀಶ್ಗೆ ಸಂಜನಾ @ವನಜಾ ಪ್ರಪೋಸ್ ಮಾಡ್ತಾಳೆ. ಯಾರೋ ತಮಾಷೆ ಮಾಡ್ತಿದ್ದಾರೆ ಅಂತ ಸತೀಶ್ ಮೊದಲಿಗೆ ಸುಮ್ಮನಾಗ್ತಾರೆ. ಆದರೆ ಇದು ತಮಾಷೆ ಅಲ್ಲ, ಆಮೇಲೆ ಗೊತ್ತಾಗುತ್ತೆ ಆಕೆ ಯಾವ ಪರಿ ಪೀಡಿಸ್ತಾ ಇದ್ದಾಳೆ ಅಂತ. ಸ್ವಲ್ಪ ಯಾಮಾರಿದ್ರೂ ಕೂಡ ಹನಿ ಟ್ರ್ಯಾಪ್ನಲ್ಲಿ ಸಿಲುಕ್ತಿದ್ದಂತಹ ಸತೀಶ್ ಒಂದಲ್ಲ ಎರಡಲ್ಲ ಸುಮಾರು 11 ನಂಬರ್ಗಳಿಂದ ಲೇಡಿ ಕರೆ ಮಾಡಿದ್ದಾಳೆ. ಒಟ್ಟು 11 ನಂಬರ್ನಿಂದ ಅಷ್ಟು ನಂಬರ್ ಬ್ಲಾಕ್ ಮಾಡಿದ್ರು ಇನ್ಸ್ಪೆಕ್ಟರ್ ಸತೀಶ್. ನಾನು ಕಾಂಗ್ರೆಸ್ ಕಾರ್ಯಕರ್ತೆ ಅಂತಲೂ ಕೂಡ ಸಂಜನಾ ಹೇಳಿದ್ಲಂತೆ. ಸಿಎಂ DCM ನನಗೆ ಚೆನ್ನಾಗಿ ಗೊತ್ತು, ಶಿಫಾರಸು ಮಾಡಿಸ್ತೇನೆ. ಮೋಟಮ್ಮ ಹೆಬ್ಬಾಳ್ಕರ್ ಜೊತೆಗೆ ಇರುವಂತಹ ಫೋಟೋ, ಆ ಫೋಟೋವನ್ನು ಕೂಡ ಮಹಿಳೆ ಕಳಿಸಿರ್ತಾಳೆ. DCM ಗೃಹ ಕಚೇರಿಯಿಂದಲೂ ಇನ್ಸ್ಪೆಕ್ಟರ್ಗೆ ಕಾಲ್ ಬಂದಿತ್ತು. ಸಂಜನಾ ದೂರ್ ಯಾಕೆ ಸ್ವೀಕಾರ ಮಾಡ್ತಿಲ್ಲ ಅಂತ ವಿಚಾರಿಸಿದ್ರಂತೆ. ಠಾಣೆಗೆ ಬಂದಿಲ್ಲ, ಅಸಂಬದ್ಧ ವರ್ತನೆ ಅಂತ ಇನ್ಸ್ಪೆಕ್ಟರ್ ಸತೀಶ್ ಉತ್ತರ ಕೊಡ್ತಾರೆ. ಆದರೆ ಇಷ್ಟಾದರೂ ಕೂಡ ಸುಮ್ಮನಾಗಲ್ಲ ಸಂಜನಾ. ಒಂದು ವೇಳೆ ಸ್ವಲ್ಪ ಏನಾದರೂ ಸತೀಶ್ ಯಾಮಾರಿದ್ದಿದ್ರೆ ಹನಿ ಟ್ರ್ಯಾಪ್ಗೆ ಸಿಲುಕ್ತಾ ಇದ್ರು. ಒಂದಲ್ಲ ಎರಡಲ್ಲ ಒಟ್ಟು 11 ನಂಬರ್ಗಳಿಂದ ಪದೇ ಪದೇ ಆ ಲೇಡಿ ಕರೆ ಮಾಡ್ತಾ ಇಲ್ಲಂತೆ ಇನ್ಸ್ಪೆಕ್ಟರ್. ಹೃದಯದ ಚಿನ್ನಿ ಲವ್ ಯು ಅಂತ ಲವ್ ಲೆಟರ್ ರಕ್ತದಲ್ಲಿ ಬರೆದಿದ್ಲು. ರಕ್ತದಲ್ಲಿ ಪತ್ರ ಬರೆದಿರೋದಾಗಿ ಸಂಜನಾ ಹೇಳ್ಕೊಂಡಿದ್ಲಂತೆ. ಸಿಬ್ಬಂದಿಯನ್ನ ಕಳುಹಿಸಿ ವಿಚಾರಿಸಿದಾಗ ಸಂಜನಾಳ ಅಸಲಿಯತ್ತೇನು ಅನ್ನೋದು ಬಯಲಾಗಿದೆ. ಬರೀ ಪೊಲೀಸರನ್ನೇ ಈಕೆ ಟಾರ್ಗೆಟ್ ಮಾಡ್ತಾ ಇದ್ದದ್ದು ಅನ್ನೋದು ಗೊತ್ತಾಗಿದೆ. ಈ ಹಿಂದೆಯೂ ಇಲಾಖೆ ಅಧಿಕಾರಿಗಳಿಗೆ ಇದೇ ರೀತಿ ಟಾರ್ಚರ್ ಅನ್ನ ಕೊಟ್ಟಿದ್ಲಂತೆ ಸಂಜನಾ. ಕೇಸ್ ದಾಖಲಿಸಿ ಪೊಲೀಸರು ಈಗ ಸಂಜನಾಳನ್ನ ಬಂಧಿಸಿದ್ದಾರೆ. ಇನ್ಸ್ಪೆಕ್ಟರ್ನ ಹನಿ ಟ್ರ್ಯಾಪ್ನಲ್ಲಿ ಬೀಳ್ಸೋದಿಕ್ಕೆ ಸಂಜನಾ ಪ್ರಯತ್ನ ಪಟ್ಟಿದ್ದು. ನವೆಂಬರ್ 7ರಂದು ಲವ್ ಲೆಟರ್ ಅಂತ ಸುಳ್ಳು ಹೇಳ್ತಾಳೆ. ಮಾತ್ರೆ ಜೊತೆ ಠಾಣೆಗೆ ಮಹಿಳೆ ಎಂಟ್ರಿ ಕೊಡ್ತಾಳೆ. ಅದು ನವೆಂಬರ್ 7ರಂದು ಲವ್ ಲೆಟರ್ ಜೊತೆಗೆ ಮಾತ್ರೆ. 3 ಲೆಟರ್ ಅನ್ನ ತಂದಿದ್ಲಂತೆ ಸಂಜನಾ ಆ ದಿನ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು ಕಿಲಾಡಿ ಸಂಜನಾಳ ಕತೆ? ಎಷ್ಟು ಜನರಿಗೆ ಇಲ್ಲಿವರೆಗೂ ಈಕೆ ಮೋಸ ಮಾಡಿದ್ದಾಳೆ? ವಿನಾಯಿಕೆ ಇದುವರೆಗೂ ಎಷ್ಟು ಜನರಿಗೆ ಈ ರೀತಿಯಾಗಿ ವಂಚನೆ ಮಾಡಿದ್ದಾಳೆ ಅನ್ನೋದ್ರ ಕುರಿತು ಇನ್ನೂ ಕೂಡ ಪೊಲೀಸರು ತನಿಖೆ ಮಾಡಬೇಕಾಗಿದೆ. ಆದರೆ ಸದ್ಯಕ್ಕೆ ಒಂದಷ್ಟು ವಿಚಾರಣೆಯಲ್ಲಿ ಹಿಂದೆ ಹಿರಿಯ ಅಧಿಕಾರಿಗಳಿಗೂ ಕೂಡ ಇದೇ ರೀತಿಯಾಗಿ ಪೀಡಿಸಿದ್ಲು, ಇದೇ ರೀತಿಯಾಗಿ ಟಾರ್ಚರ್ ಮಾಡಿದ್ಲು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಕಳೆದ ಅಕ್ಟೋಬರ್ನಲ್ಲಿ ಮೊದಲಿಗೆ ಇನ್ಸ್ಪೆಕ್ಟರ್ ಜೊತೆಗೆ ಈಕೆಗೆ ಪರಿಚಯ ಆಗುತ್ತೆ. ಮೊದಲು ವಾಟ್ಸಪ್ ಕಾಲ್ ಮುಖಾಂತರ ಈಕೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ, ಈ ರೀತಿಯಾಗಿ ಅಸಂಬದ್ಧವಾದಂಥ ಮಾತುಗಳನ್ನು ಮೊದಲಿಗೆ ಪ್ರಾರಂಭ ಮಾಡ್ತಾಳೆ. ಇನ್ಸ್ಪೆಕ್ಟ್ರು ಯಾರೋ ತಮಾಷೆಗಾಗಿ ಈ ರೀತಿಯಾಗಿ ಮಾಡಿರ್ಬೋದು, ಸ್ನೇಹಿತರೆ ಯಾರೋ ಈ ರೀತಿಯಾಗಿ ಮಾಡಿರ್ಬೋದು ಅಂತೇಳಿ ಸುಮ್ಮನಾಗ್ತಾರೆ. ಆದರೆ ಅಲ್ಲಿಂದ ಇನ್ಸ್ಪೆಕ್ಟರ್ಗೆ ಟಾರ್ಚರ್ ಶುರುವಾಗುತ್ತೆ. ಬರೋಬ್ಬರಿ ಅದು ಮುಗಿಯುವಂಥದ್ದು 11 ನಂಬರ್ಗಳ ಮುಖಾಂತರ ಆಕೆ ನಿರಂತರವಾಗಿ ಇನ್ಸ್ಪೆಕ್ಟರ್ಗೆ ಟಾರ್ಚರ್ ಮಾಡಿರುವಂಥದ್ದು. ನಾನು ನಿನ್ನೆ ಪ್ರೀತಿಸ್ತೀನಿ, ನಾನು ನಿನ್ನ ಪ್ರೀತಿ ಮಾಡಲೇಬೇಕು, ಈ ರೀತಿಯಾಗಿ ಇನ್ಸ್ಪೆಕ್ಟರ್ ಹಿಂದೆ ಬಿದ್ದಿದ್ದು. ಜೊತೆಗೆ ಇನ್ಸ್ಪೆಕ್ಟರ್ ಕೂಡ ಇದು ನನ್ನ ಟ್ರ್ಯಾಪ್ ಮಾಡುವಂಥ ಒಂದು ವಿಚಾರ ಆಗಿರ್ಬೋದು ಅಂತೇಳಿ ಆಕೆಯನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿದ್ರು. ಜೊತೆಗೆ ಅವಾಯ್ಡ್ ಮಾಡಿದ್ರು ಕೂಡ ಆಕೆ ಪದೇ ಪದೇ ಬೇರೆ ಬೇರೆ ಸುಮಾರು 11 ಮೊಬೈಲ್ ನಂಬರ್ಗಳ ಮುಖಾಂತರ ಇನ್ಸ್ಪೆಕ್ಟರ್ಗೆ ಅವರ ಸರ್ಕಾರಿ ನಂಬರ್ ಏನಿದೆ ಆ ಸರ್ಕಾರಿ ನಂಬರ್ಗೆ ಕರೆ ಮಾಡಿ ಈ ರೀತಿಯಾಗಿ ಟಾರ್ಚರ್ ಮಾಡ್ತಾ ಇದ್ಲು. ಅಷ್ಟಕ್ಕೆ ನಿಂತಿಲ್ಲ, ನೇರವಾಗಿ
ಠಾಣೆಗೆ ಬಂದು ಮಾತ್ರೆಗಳೊಂದಿಗೆ ನಾನು ಇನ್ನು ನನ್ನ ಪ್ರೀತಿಯನ್ನು ಒಪ್ಕೊಂಡಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅಂತೇಳಿ ಕೂಡ ಒಂದಷ್ಟು ಲೆಟರನ್ನು ಕೊಟ್ಟಿದ್ಲು. ಅಷ್ಟೇ ಅಲ್ಲದೆ ನಾನು ರಕ್ತದಲ್ಲಿ ಕೂಡ ನಿನಗಾಗಿ ಪತ್ರವನ್ನು ಬರೆದಿದ್ದೇನೆ ಅಂತೇಳಿ ಇನ್ಸ್ಪೆಕ್ಟರ್ನ ಮಾಡಿದ್ಲು. ಜೊತೆಗೆ ಒಂದು ವೇಳೆ ಏನಾದರೂ ನೀವು ನನ್ನ ಪ್ರೀತಿಗೆ ಒಪ್ಪಿಲ್ಲ ಅಂದರೆ ನಾನು ಆತ್ಮಹತ್ಯೆಗೆ ಶರಣಾಗ್ತೇನೆ ಅನ್ನುವಂಥ ಬೆದರಿಕೆಯನ್ನು ಕೂಡ ಇನ್ಸ್ಪೆಕ್ಟರ್ಗೆ ಹಾಕಿದ್ರು. ಇದು ಯಾವಾಗ ಜಾಸ್ತಿ ಆಗ್ತಾ ಹೋಯಿತು ಅದನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ರು. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ ನಂತರ ಅವರಿಗೆ ಕೂಡಲೇ ಅದೊಂದು ಪ್ರಕರಣವನ್ನು ದಾಖಲು ಮಾಡಿ ಆಕೆಯನ್ನು ಬಂಧನ ಮಾಡಿ ಅಂತೇಳಿ ಸೂಚನೆ ಸಿಕ್ಕಿರುತ್ತೆ. ಆನಂತರ ಆಕೆಯನ್ನು ಅರೆಸ್ಟ್ ಮಾಡಿದ್ರು. ಈ ನಡುವೆ ಆಕೆ ತಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತೆ ಅಂತ ಕೂಡ ಹೇಳ್ಕೊಂಡಿರುವಂಥದ್ದು, ಜೊತೆಗೆ CM ಜೊತೆ ಇರುವಂಥ ಫೋಟೋಗಳು, ಜೊತೆಗೆ DCM ಜೊತೆ ಇರುವಂಥ ಒಂದಷ್ಟು ಫೋಟೋಗಳನ್ನು ಇನ್ಸ್ಪೆಕ್ಟರ್ನ ಸರ್ಕಾರಿ ನಂಬರ್ ಏನಿದೆ ಆ ನಂಬರ್ಗೆ ಕಳಿಸಿ ನಾನು ಅಂಥೇಳಿ ಇನ್ಸ್ಪೆಕ್ಟರ್ನ ಬ್ಲ್ಯಾಕ್ ಮೇಲ್ ಮಾಡಿರುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಇನ್ಸ್ಪೆಕ್ಟರ್ ಸತೀಶ್ ಈ ಒಂದು FIR ಅಲ್ಲಿ ಉಲ್ಲೇಖ ಮಾಡಿ ಈಗಾಗಲೇ ಆಕೆಯನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಕೈಗೊಂಡಿರುವಂಥದ್ದು. ಈಕೆ ಏನಾದರೂ ಇನ್ನೂ ಹಲವರಿಗೆ ಇದೇ ರೀತಿಯಾಗಿ ಮಾಡಿದ್ದಾರೆ ಅನ್ನೋದ್ರ ಕುರಿತು ಸದ್ಯಕ್ಕೆ ತನಿಖೆಯನ್ನು ಕೈಗೊಂಡಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.